ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಅನುದಾನಿತ ಖಾಸಗಿ ಶಾಲೆಗಳಿಗೆ ಅನುದಾನ ನೀಡುವಂತೆ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸದಸ್ಯರಿಂದ ನಗರದಲ್ಲಿ ಭಿಕ್ಷೆ ಬೇಡುವ ಮೂಲಕ ಬೃಹತ್ ಪ್ರತಿಭಟನೆ. ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಚುನಾವಣೆ ಹಿನ್ನೆಲೆ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಿಂದ ನಾಮಪತ್ರ ಸಲ್ಲಿಕೆ. ಹಂದಿ ಮಾಲೀಕರು ಕೂಡಲೇ ಹಂದಿಗಳನ್ನು ನಗರದಿಂದ ಸ್ಥಳಾಂತರಿಸಬೇಕು, ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಏಳಿಗೆಗಾಗಿ ಶೈಕ್ಷಣಿಕ ಕಲ್ಯಾಣ ನಿಧಿ ಎಂದು ಘೋಷಿಸುವಂತೆ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸದಸ್ಯರು ನಗರದಲ್ಲಿ ಭಿಕ್ಷೆ ಬೇಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು. ಮುನ್ನೂರ 71ನೇ ಜೆ ಅಭಿವೃದ್ಧಿ ಮಂಡಳಿಯು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಅನುದಾನ ಪಡೆಯುವ ಯಾವುದೇ ಅವಕಾಶಗಳಿಲ್ಲ, ಕೇವಲ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ಸರ್ಕಾರ ತಪ್ಪು ಮಾಹಿತಿ ನೀಡುತ್ತಾ ಬಂದಿದೆ ಎಂದು ನಗರದಲ್ಲಿ SPV ವೃತ್ತದಿಂದ KKRDB ಕಚೇರಿಯವರೆಗೆ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸದಸ್ಯರು ಘೋಷಣೆ ಕೂಗಿ ಪ್ರತಿಭಟಿಸಿದರು. ಬಳಿಕ ಸ್ವಾಮೀಜಿಯೋರ್ವರು ಈ ಸಂದರ್ಭದಲ್ಲಿ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ನೀಡುವಂತೆ ಆಗ್ರಹಿಸಿದರು. ವತಿಯಿಂದ ಈ ಒಂದು ಹೋರಾಟವನ್ನು ಆರಂಭಿಸಿದ್ದೇವೆ. ಯಾವ 370J1 ಇದರ ಅಡಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಬೇಕಂಬತಕ್ಕಂಥ ಪ್ರಾವಿಷನ್ ಇದ್ರೂ ಕೂಡ ಸಾಕಷ್ಟು ದುಡ್ಡು ಮರಳಿ ಹೋಗ್ತಾ ಇದೆ. ನಾವೆಲ್ಲ ಭಿಕ್ಷಾ ಬೇಡಿ ತಂದು ಸಂಸ್ಥೆಗಳು ನಡೆಸ್ತಾ ಇದ್ದೇವೆ. ಹಳ್ಳಿಗಾಡಿನ ಮಕ್ಕಳಿಗೆ ನಾವು ಯಾವ ಮೂಲಭೂತ ಸೌಕರ್ಯದೊಂದಿಗೆ ನಾವು ಯಾವ ಶಿಕ್ಷಣವನ್ನು ಒದಗಿಸಬೇಕೆಂಬತಕ್ಕಂಥ ಪ್ರಯತ್ನ ನಡೆಸಿದ್ದೇವೆ. ಹಾಗಾಗಿ ಯಾವ ಸರ್ಕಾರ ನಮಗೆ ಒಂದಿಷ್ಟು ಅನುದಾನವನ್ನು ಒದಗಿಸಿಕೊಟ್ರೆ ನಾವು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಆದ್ದರಿಂದ
ನಾವು ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ, ನಾವು ಇವತ್ತು ತಾಟ್ ಹಿಡ್ಕೊಂಡು ಭಿಕ್ಷಾ ಬೇಡಕ್ಕೆ ಬಂದಿದ್ದೇವೆ. ಅದು ವಾಸ್ತವಿಕವಾಗಿ ದಯನೀಯ ಸ್ಥಿತಿ ಹೇಳಿಕೊಡ್ತಾ ಇದೆ. ನಾವು ನಮ್ಮ ಹಕ್ಕನ್ನು ನಿಮ್ಮ ಮುಂದಿಡ್ತಾ ಇದ್ದೇವೆ. ಇನ್ನು ಒಕ್ಕೂಟದ ಅಧ್ಯಕ್ಷ ಸುನಿಲ್ ಹುಡುಗಿ ಮಾತನಾಡಿ, ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371ನೇ ಜೆ ಅಡಿ ನಮಗೆ ವಿಶೇಷ ಸೌಲಭ್ಯ ದೊರೆಯಬೇಕು. ಕೆಕೆಆರ್ಡಿಬಿ ಬಂದು 7 ವರ್ಷ ಕಳೆದರೂ ಅನುದಾನ ರಹಿತ ಶಾಲೆಗಳಿಗೆ ₹1 ಅನುದಾನ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಒಕ್ಕೂಟ ಹಾಗೂ ರೂಪ್ಸಾ ಕರ್ನಾಟಕ ಸಹಯೋಗದೊಂದಿಗೆ ನಾವು ಇವತ್ತು ಕಲ್ಯಾಣ ಕರ್ನಾಟಕದ ನಮ್ಮ ಬೋರ್ಡ್ ಏನಿದೆಯೋ 371J ಅಡಿಯಲ್ಲಿ ನಮ್ಮ ಬೋರ್ಡ್ ಇದೆ ಈಗಾಗಲೇ. ಅಂದರೆ ಇಡೀ ಕರ್ನಾಟಕದಲ್ಲಿ ನಾವು ಕಲ್ಯಾಣ ಕರ್ನಾಟಕದವರು ಬಹಳ ಮುಖ್ಯವಾದಂಥವ್ರು ಮತ್ತು ಸಪ್ರೇಟ್ ಆದಂಥವ್ರು. ಯಾಕಂದರೆ ನಮ್ಮ ಸಮಸ್ಯೆಗಳೇ ಬೇರೆ ಇದೆ, ಜೊತೆಗೆ ನಮಗೆ ಬರಬೇಕಾದಂಥ ಅನುದಾನಗಳು ಎಲ್ಲವೂ ಬೇರೆ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತು 371J ಏನು ಬೋರ್ಡ್ ಇದೆಯೋ, KKRDB ಬೋರ್ಡ್ ಇದೆಯೋ, ಅದರ ಎದುರುಗಡೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ KKRDB ಬಂದುಬಿಟ್ಟು ಇವತ್ತಿಗೆ 7 ವರ್ಷಗಳಾಯಿತು. 7 ವರ್ಷಗಳಾದರೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ, ಪರ್ಟಿಕ್ಯುಲರ್ಲಿ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅದರದ್ದು ನಯಾ ಪೈಸೆ ಕೂಡ ಅನುದಾನ ಬಂದಿಲ್ಲ. ನಾವು ಕೇಳ್ತಾ ಇರೋ ಪ್ರಶ್ನೆ ಸರ್ಕಾರಕ್ಕೆ ಮತ್ತು ಬೋರ್ಡ್ಗೆ ಏನು ಅಂತಂದರೆ, KKRDB ಏನು ಅನುದಾನ ಕೊಡ್ತಾ ಇದೆಯೋ ಆ ಅನುದಾನ ಈ ಭಾಗದ ಪ್ರತಿಯೊಂದು ವಿದ್ಯಾರ್ಥಿಗೂ ಮತ್ತು ಪ್ರತಿಯೊಂದು ಮಗುವಿಗೂ ಸಲ್ಲಬೇಕಾದಂಥದ್ದು ಅವರ ಹಕ್ಕು ಕೂಡ. ಆದರೆ ಸಮಸ್ಯೆ ಏನಾಗಿದೆ ಅಂತಂದರೆ ಅದು ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಡಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಾವಿಷನ್ ಕೂಡ ಇದೆ. ಈಗಾಗಲೇ F22 ಅಂತಕ್ಕಂಥ ಒಂದು ಆ್ಯಕ್ಟಲ್ಲಿ ಇಡೀ ಬೈಲಾನಲ್ಲಿ F22ನಲ್ಲಿ ಅದು ಉಲ್ಲೇಖ ಕೂಡ ಮಾಡಿರೋದಾಗಿದೆ. ಆ ಉಲ್ಲೇಖರ ಪರವಾಗಿ ನಾವು ಅದರ ಅನುದಾನವನ್ನು ಕೇಳಲಿಕ್ಕೆ ಇವತ್ತು ಇದರ ಮುಂದ್ಗಡೆ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದೀವಿ. ಲಿಟ್ರಲಿ ನಾವು ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿ, ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ಅನುದಾನ ಕೊಡಿಸುವಲ್ಲಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಪರಿಶೀಲನೆಯನ್ನು ಮಾಡಿ ಸರ್ಕಾರ ಹಂತದಲ್ಲಿ ಅದಕ್ಕೆ ಏನೋ ಕ್ರಮ ತಗೊಳ್ಳೋಕ್ಕೆ ಏನು ಅವಕಾಶ ಇದೆ. ಈಗಾಗಲೇ ಅವರು ಹೇಳಿದಂತೆಯೇ ಈ ಬೋರ್ಡ್ ಸ್ಥಾಪನೆ ಆದಾಗಿನಿಂದನೂ ಕೂಡ 7 ವರ್ಷದಿಂದ ಯಾವುದೇ ಖಾಸಗಿಯಾಗಿರುವಂಥ ಅನುದಾನಿತ ಶಾಲೆಗಳಿಗೆ ಅನುದಾನ ಹಿಂದೆಯಿಂದನೂ ಕೂಡ ಕೊಟ್ಟಿಲ್ಲ. ಬೋರ್ಡ್ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಅಥವಾ ಯಾವುದೋ ಕಾನೂನುಗಳನ್ನು ರೂಲ್ಸ್ಗಳನ್ನು ಏನು ಫ್ರೇಮ್ ಮಾಡಿದ್ರು ಅದರ ಒಂದು ಅಡಿಯಲ್ಲೇ ನಾವು ಕೆಲಸ ಮಾಡಬೇಕಾಗತ್ತೆ ಬೋರ್ಡ್. ಹೀಗಾಗಿ ಅದನ್ನು ಪರಿಶೀಲನೆಯನ್ನು ಮಾಡಿ ಏನು ಕ್ರಮ ಮಾಡೋಕ್ಕಾಗತ್ತೆ ಅದನ್ನು ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸದಸ್ಯರು ಪಾಲ್ಗೊಂಡಿದ್ದರು. ಇದೇ ಫೆಬ್ರವರಿ 27ರಂದು ನಡೆಯಲಿರುವ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಚುನಾವಣೆ ಹಿನ್ನೆಲೆ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಕಣದಲ್ಲಿದ್ದು ನಗರದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಚುನಾವಣೆ ನಿಮಿತ್ತ ನಗರದಲ್ಲಿ ಇಂದು HKE ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ನಾಮಪತ್ರ ಸಲ್ಲಿಸಿದರು. ಬಳಿಕ ಮಾತನಾಡಿದ HKE ಸಂಸ್ಥೆಯ ಹಾಲಿ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿಯವರು 3 ವರ್ಷಗಳ ಕಾಲ HKE ಸಂಸ್ಥೆಯಿಂದ ಅನೇಕ ಸಾಧನೆಗಳನ್ನು ಮಾಡಿದ್ದು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿಯ ಸದಸ್ಯರು ಕೂಡಿಕೊಂಡು ಅವರೆಲ್ಲರ ಸಹಕಾರದೊಂದಿಗೆ ಸಾಧನೆ ಮಾಡಿದ್ದೇವೆ. ನಮ್ಮೆಲ್ಲ ಸಾಧನೆಗಳು ನಿಮ್ಮ ಕಣ್ಮುಂದೆ ಇದ್ದು ಅದನ್ನು ಕಾಣಬಹುದಾಗಿದೆ ಎಂದರು. ಇವತ್ತು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಎಲೆಕ್ಷನ್ ನಡೆದಿದೆ. ಇವತ್ತೇನದ 4ನೇ ತಾರೀಕಿಲಿಂದ 12ನೇ ತಾರೀಕು ನಾಮಿನೇಷನ್ ಇದೆ. ಅದರಲ್ಲಿ ನಮ್ಮ ಬೇಕಾದ ಕಾಮರೆಡ್ಡಿಯವರು ಹಾಗೂ ಶಿವಾನಂದ ದೇರ್ಮನಿಯವರು ಮತ್ತಂದ್ರೆ ಬಿಜಾಪುರವರು ನಾಮಿನೇಷನ್ ಹಾಕಿದ್ದಾರೆ. ನಮ್ಮ ಪೆನಲ್ ಕಡೆಯಿಂದ ಏನದ 12ನೇ ತಾರೀಕು ಒಟ್ಟಿಗೆ ಎಲ್ಲರಿಗೆ ಏನದ ಅಂದ್ರೆ ಪೆನಲ್ನಿಂದ ಹಾಕಲ್ಕತ್ತಿದ್ದೆವು. ನಮ್ದೇನದ ಅಂತಂದ್ರೆ ಇವತ್ತು ಹೇಳಬೇಕಂದ್ರೆ ನಮ್ಮ ಮ್ಯಾನಿಫೆಸ್ಟೋದಾಗ ಏನಿತ್ತು, ಲಾಸ್ಟ್ ಟೈಮ್ ನಾವು ಏನು ಹೇಳಿದೆವು ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಕೊಡ್ತಿದ್ದೆವು, ಅಕೌಂಟಬಿಲಿಟಿ ಕೊಡ್ತಿದ್ದೆವು, ಮತ್ತು ಅಡ್ಮಿನಿಸ್ಟ್ರೇಷನ್ ಕೊಡ್ತಿದ್ದೆವು, ಆ್ಯಂಡ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಕೊಡ್ತಿದ್ದೆವು ಅಂತ. ಅದರಲ್ಲಿ ನಾವು 80 to 90% ಇವಾಗ ಕಂಪ್ಲೀಟೆಡ್ ಇಟ್. ಇದು ಏನದ ಅಂತಂದ್ರೆ ನಮ್ಮ
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇದು ಪೊಲಿಟಿಸೈಸ್ ಮಾಡೋದಲ್ಲ, ಏನೂ ಅಲ್ಲ. ಇದಕ್ಕೇನದ ಅಂತಂದ್ರೆ ನಾವು ಸಂಸ್ಥೆಗೆ ಹ್ಯಾಂಗೆ ಬೆಳೆಸಬೇಕು, ಹ್ಯಾಂಗಿಲ್ಲ ಅಂತಂದು ವಿಚಾರ ಮಾಡ್ಕೇಸಿ ನಾವು ಬೆಳೆಸಿ ಇವತ್ತೇನದ ಅಂದ್ರೆ ನಾವು ಲಾಸ್ಟ್ 3 ಇಯರ್ಸ್ನಲ್ಲಿ 1 ವರ್ಷ ನಮಗೇನು 9 ತಿಂಗಳು ಕೋವಿಡ್ ಬಂತು. ಆ 2 ವರ್ಷ 3 ತಿಂಗಳಲ್ಲಿ 6 ತಿಂಗಳಲ್ಲಿ ನಾವು ಏನದ ಅಂತಂದ್ರೆ 40 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ದೆವು, ಒಂದು 25 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದೆವು. ಇದು ಏನದ ನಮ್ಮದು ಸಾಧನೆ. ಇದು ನನಗೆ ಯಾಕಂದ್ರೆ ನನ್ನ ಹೆಮ್ಮೆ ಅದ. ನಮ್ಮ ಟೀಮ್ ಏನದ ಅಂದರೆ ಕೂಡ್ಕೇಸಿಂದ ಏನದ ಅಂದ್ರೆ ನಾವು 40 ಕೋಟಿ ರೂಪಾಯಿ ಈಗ ಬಿಲ್ಡಿಂಗ್ ಕಟ್ಟಿದ್ದೆವು, 25 ಕೋಟಿ ರಿಪೇರಿ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಫರ್ನಿಚರ್ ಕೊಟ್ಟಿದ್ದೆವು. ಇವತ್ತು ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇದರಲ್ಲಿ ಏನದ ಅಂದ್ರೆ ನಾವು ಏನೇ ಡೆವಲಪ್ ಮಾಡ್ತೇವೆ ನಾವು ಎಲ್ಲರಿಗೂ ತೋರಿಸ್ಬೇಕು. ಇದೇನು ಕದ್ದು ಮುಚ್ಚಿ ಅಲ್ಲ, ಏನೂ ಅಲ್ಲ. ಡೆವಲಪ್ಮೆಂಟ್ ಶುಡ್ ಬಿ ಕ್ಲಿಯರ್. ಇದು ಟ್ರಾನ್ಸ್ಪರೆನ್ಸಿ ಅಂತಂತೂ ಒಂದು ಹೇಳಿದೆವು, ಟ್ರಾನ್ಸ್ಪರೆನ್ಸಿ ಕೊಟ್ಟಿದ್ದೆವು. ಪ್ರಾಪರ್ಟಿ ಪ್ರೊಟೆಕ್ಷನ್ ಹೇಳಿದೆವು, ಪ್ರಾಪರ್ಟಿ ಪ್ರೊಟೆಕ್ಷನ್ನು ಕೊಟ್ಟಿದ್ದೆವು. ಅಕಾಡೆಮಿಕ್ನು ನಾವೇನದ ಇಂಪ್ರೂವ್ ಮಾಡಿದ್ದೆವು. ಇವತ್ತೇನದ PDA ಕಾಲೇಜ್ನೂ ನೋಡ್ಬೋದು. PDA ಕಾಲೇಜ್ನಲ್ಲಿ ಇವತ್ತೇನು ಅಕಾಡೆಮಿಕ್ನಲ್ಲಿ ಅಟಲ್ ರ್ಯಾಂಕಿಂಗ್ದಾಗ HRD ಮಿನಿಸ್ಟ್ರಿಲಿಂತ 6ನೇ ರ್ಯಾಂಕಿಂಗ್ ಬಂತು. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಇವತ್ತು ITI ಕಾಲೇಜ್ 33 ವರ್ಷಲಿಂತ ಏನದ ಅಂತಂದ್ರೆ PDA ಕಾಲೇಜ್ ಶೆಡ್ನಲ್ಲಿತ್ತು. ಇವತ್ತೇನದ ನಾನೇನು ಮಾಡಿದೆ ಅಂತಂದ್ರೆ ಎಲ್ಲರೂ ಏನದ AICTದವರಲ್ಲಿ, ಗೌರ್ಮೆಂಟ್ ಆಫ್ ಇಂಡಿಯಾದವರಲ್ಲಿ, ಯಾರೇ ಇನ್ಸ್ಪೆಕ್ಷನ್ ಬಂದಾಗ ಈ VTದವರಲ್ಲಿ ಬಂದಾಗ ಎಲ್ಲರೂ ಏನದ ರಿಮಾರ್ಕ್ಸ್ ಹಾಕೋತೀವ್ರಿ, ಇಂಥ ಕಾಲೇಜ್ನಾಗ ಇದು ITI ಇರಬಾರ್ದ್ರಿ, ಬೇರೆ ಬಿಲ್ಡಿಂಗ್ ಕಟ್ಟ್ರಿ ಅಂತ. ನಾವು ನಮ್ಮ ಟೀಮ್ ಏನದ ಕೂಡ್ಕೇಸಿಂದ ಏನದ ಅಂದ್ರೆ ಇದು ಒಂದು ವಾರ್ ಫುಟಿಂಗ್ನಾಗ ಏನದ ಅಂದ್ರೆ ವಿದಿನ್ ಎ ಸ್ಪ್ಯಾನ್ ಆಫ್ 18 ಮಂತ್ಸ್ನಲ್ಲಿ ITI ಕಾಲೇಜ್ ಏನದ ಕಟ್ಟಿದೆವು. ಹೀಗೆ ಮತ್ತು ಏನದ ಅಂತಂದ್ರೆ ಬೆಂಗಳೂರು ಸ್ಕೂಲ್ ಏನದ 22 ಕೋಟಿ ರೂಪಾಯಿ ಕೊಟ್ಟು ಕೇಸಿಂದ ಬೆಂಗಳೂರು ಸ್ಕೂಲ್ ಕಟ್ಟಿದೆವು. 18 ತಿಂಗಳಲ್ಲಿ ಕಟ್ಟಿದ್ದೆವು. ಇವು ನಮ್ಮ ಟೀಮಿಂದು ನಂದು ಹಿಡ್ಕೊಂಡು ಏನದ ಸಾಧನೆಗಳು. ಇನ್ನು ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಅವರು ಸಹ HKE ಸಂಸ್ಥೆಯ ಸಾಧನೆ ಕುರಿತು ಮಾತನಾಡಿದರು. ನಾವು ನಮ್ಮ ಪೆನಲ್ ಬಿಲ್ಗುಂದಿ ಸಾಹೇಬರ ಪೆನಲ್ನಲ್ಲಿ ನಾನು ಒಂದು ಆಡಳಿತ ಮಂಡಳಿಯ ಸದಸ್ಯನಾಗಿ ನಿಂತಿದ್ದೇನೆ ಮತ್ತು ಇವತ್ತು ನಾನು ನಾಮಿನೇಷನ್ ನಮ್ಮ ಅಭಿಮಾನಿಗಳು, ನಮ್ಮ ಹಿತೈಷಿಗಳು ಎಲ್ಲರ ಜೊತೆ ಇವತ್ತು ನಾವು ಬಂದು ಇವತ್ತು ನಾವು ಆಡಳಿತ ಮಂಡಳಿಯ ಸದಸ್ಯನಾಗಿ ನಾಮಿನೇಷನ್ಗಾಗಿ ಬಂದಿದ್ದೇವೆ. ಮೊಟ್ಟ ಮೊದಲಿಗೆ ನಾನು ನನ್ನ ಎಲ್ಲ ಹಿತೈಷಿಗಳಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಎಲ್ಲರೂ ನಮ್ಮ ಜೊತೆ ಬಂದು ನಾವು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದರು ಏನೇನು ಎಲ್ಲ ನಮ್ಮ ಸಾಧನೆಗಳು. ನಾವು ನಿಮಗೆ ನನಗೆ ಗೊತ್ತಿರೋ ಹಾಗೆ ನಿಮಗೆ ನಾವೇನು ಹೇಳೋದು ಬೇಕಾಗಿಲ್ಲ. ನೀವು ನೋಡಿದ್ದೀರಿ ನಮ್ಮ 3 ವರ್ಷ ಆಡಳಿತದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಧನೆಯನ್ನು ಸಾಧಿಸಿದ್ದೇವೆ. ಅದೇ ರೀತಿ ಶಿವಾನಂದ್ ದೇವರ್ಮನಿ ಅವರು ಸಹ ಅನಿಸಿಕೆ ವ್ಯಕ್ತಪಡಿಸಿದರು. ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಿದ್ದೇನೆ. ತಾವೆಲ್ಲ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಿದ್ದೀರಿ. ಅದೇ ರೀತಿ ನನಗೂ ಒಂದು ಆಶೆ ಇದೆ, ಬಯಕೆ ಇದೆ. ನಮ್ಮ ಪ್ಯಾನಲ್ನಲ್ಲಿ ಅತ್ಯಧಿಕ ಅಭ್ಯರ್ಥಿಗಳು ಆರಿಸಿ ಬಂದು ನಮ್ಮ ಅಧ್ಯಕ್ಷರ ಕೈ ಬಲಪಡಿಸಬೇಕೆಂದು ಕೋರುತ್ತೇನೆ. ಹಾಗೂ ತಾವೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಕೃತಜ್ಞತೆಗಳು. 27 ವರ್ಷ ನಾನು ಮೆಡಿಸಿನ್ ಡಿಪಾರ್ಟ್ನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿದ್ದೀನಿ. ಆವಾಗ 2015 ರಿಟೈರ್ ಆಗೀನಿ. ಈ 27 ವರ್ಷದಲ್ಲಿ ನನ್ನ ಫ್ರೆಂಡ್ ಅಂತ ಹೇಳಲ್ಲ, ಬಟ್ ಇವನು ಮಾಡಿದ್ದು ಅಗಾಧ ಇಂಪ್ರೂವ್ಮೆಂಟ್ ಇದೆ. ಅದಕ್ಕೆ ಅವನಿಗೆ ಬಲಪಡಿಸಲಿಕ್ಕೂ ನಾವೆಲ್ಲರೂ ನಿರ್ಧಾರ ಮಾಡಿ ಅವನನ್ನು ಗೆಲ್ಲಿಸಿ ನಾವು ಅವನ ಜೊತೆಗೆ ಮಾಡಿ ನೀವೆಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ HKE ಸಂಸ್ಥೆಯ ಇನ್ನಿತರೆ ಸದಸ್ಯರು ಭಾಗಿಯಾಗಿದ್ದರು. ಕಲಬುರಗಿ ನಗರದಲ್ಲಿ ಪರವಾನಗಿ ಇಲ್ಲದೆ ಸಾರ್ವಜನಿಕ ಮತ್ತು ಸರ್ಕಾರಿ ಜಾಗದಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿ ಸಾರ್ವಜನಿಕರ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತಿದೆ. ಹಂದಿ ಮಾಲೀಕರು ಕೂಡಲೇ ಹಂದಿಗಳನ್ನು ನಗರದಿಂದ ಸ್ಥಳಾಂತರಿಸಬೇಕು, ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಹಂದಿಗಳ ಹಾವಳಿ ಮನುಷ್ಯರಿಗೆ ಪ್ರಾಣಿಜನ್ಯ ರೋಗ ಬರುವ ಸಾಧ್ಯತೆ ಇದೆ. ನಗರದಲ್ಲಿನ ಹಂದಿಗಳ ಹಾವಳಿಯಿಂದ ಜನಸಾಮಾನ್ಯರ ಸಂಚಾರಕ್ಕೆ ಅಡಚಣೆ, ಪರಿಸರವು ಹದಗೆಡುತ್ತಿರುವುದಲ್ಲದೆ ಸ್ವಚ್ಛ ಕಲಬುರಗಿಗೆ ಇದರಿಂದ ಅಡೆಯಾಗುತ್ತಿರುವ ಬಗ್ಗೆ ಪಾಲಿಕೆಗೆ ಹಲವಾರು ದೂರುಗಳು ಬರುತ್ತಿರುವ ಕಾರಣ ಹಂದಿ ಮಾಲೀಕರಿಗೆ ಈ ಹಿಂದೆ ನೋಟಿಸ್ ನೀಡಿ ಹಂದಿಗಳನ್ನು ಸ್ಥಳಾಂತರ ಕಾರ್ಯವನ್ನು ಪಾಲಿಕೆಯಿಂದಲೇ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಹಂದಿ ಮಾಲೀಕರು ತಮಗೆ ಸಂಬಂಧಿಸಿದ ಹಂದಿಗಳನ್ನು ನಗರದಿಂದ ಹೊರವಲಯಕ್ಕೆ ಸ್ಥಳಾಂತರಿಸದಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹಂದಿ ಹಿಡಿಯುವ ತಂಡವನ್ನು ಕರೆತಂದು ನಗರದಲ್ಲಿನ ಹಂದಿಗಳನ್ನು ಬೇರೆಡೆ ಸ್ಥಳಾಂತರಿಸಲಾಗುವುದು ಎಂದು ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ.
ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಉತ್ತರಾದಿ ಮಠದ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ನಡೆದ 237ನೇ ನಗರ ಸಂಕೀರ್ತನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಉತ್ತರಾದಿ ಮಠದ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ 237ನೇ ನಗರ ಸಂಕೀರ್ತನೆ ನಡೆಯಿತು. ಹರಿದಾಸ ಸಾಹಿತ್ಯ ಪ್ರಚಾರ ವಾಹಿನಿಯ ನಗರ ಸಂಕೀರ್ತನೆ ಕಲಬುರಗಿಯ ಬ್ರಹ್ಮಪುರ ಬಡಾವಣೆಯಲ್ಲಿ ಆರಂಭವಾಗಿದ್ದು, ಈ ಸಂಕೀರ್ತನೆಯನ್ನು ಪಂಡಿತ್ ಗೋಪಾಲಾಚಾರ್ಯ ಅಕಮುಂಚಿಯವರು ಉಪನ್ಯಾಸ ನಡೆಸಿಕೊಟ್ಟರು. ಒಂದು ವಾರದ ಅಂದರೂ ಕೂಡ ನಾವು ಅಪ್ಲಿಕೇಶನ್ ಅವ್ರ ಮನೆಯವರಿಗೆ ಟ್ಯಾಕ್ಸಿಯಲ್ಲಿ ಸೊಸೈಟಿ ಬರ್ತದೆ ನಮಗೆ ಇನ್ನೊಂದು ಗ್ಯಾರಂಟಿ. ಅವ್ರು ಹೇಳಿದ್ರೆ ಸುಮಾರ ಕರೆಯೋದು ಶ್ರೀಮತಿ ಆ್ಯಂಡ್ ಶ್ರೀ ಅಂತಂದು ಹಾಗೆ ಅದನ್ನು ಇವ್ರಿಗಿಂತ ಹೆಚ್ಚಿನ ವಿಶ್ವಾಸ ಅವ್ರ ಮೇಲಿದ್ದಾರೆ. ಆ ಭರವಸೆ ಫೋನ್ ಮಾಡಿ ನೋಡಿದೆ, ಸುದೇವಿಗೆ ಯಾಕೋ ಅಲ್ಲಿದ್ದರೆ ಅಪ್ಲಿಕೇಶನ್ ಹೋಗಲಿಲ್ಲ. ಇಲ್ಲೇ ಅಪ್ಲಿಕೇಶನ್ ಎಸ್ ಅಂತ ರಿಜೆಕ್ಟ್ ಮಾಡಲಿಲ್ಲ ಅವರು. ಅವರಿದ್ರೆ ಅವಶ್ಯಕ ಬಂದಿದೆ ನಂದೇ ಕಾರ್ಯಕ್ರಮ ಯಾವಾಗ ಎಲ್ಲಿ ಎಂದೇ ಕಾರ್ಯಕ್ರಮ ಬರ್ತೀನಿ, ನಾನು ಮಾಡ್ಕೊಟ್ಟಿದ್ದೇನೆ ಬರದೇನು ಅವಶ್ಯಕ ನಾನು ಏನು ತಿಳ್ಕೋಗಿಲ್ಲ. ಯಾವಾಗ ಬರ್ತೀನಿ ಅಂತ ತುಂಬ ಹೃದಯದಿಂದ ಬರ್ಕೊಂಡು ಇವರು ಬಂದಾಗ ನಿಜವಾದ ಅತಿಥಿಗಳಾಗಿ ಅದ್ಭುತವಾಗಿ ಸ್ವಾಗತ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಅಂತ ನಮ್ಮವರಾಗಿರ್ತಕ್ಕಂಥ ಜೋಶಿಯವರು ನಮ್ಮ ಜಗನ್ನಾಥ್ ಹೋಟೆಲ್ ಪ್ರಶಸ್ತಿಯನ್ನು ಕೂಡ ಮುಂದೆ ಪಡೆದವರು. ನಮ್ಮ ಅನೇಕವಾದ ಎಲ್ಲ ಧಾರ್ಮಿಕ ಎಲ್ಲೆಲ್ಲ ನಗರ ಸಂಕೀರ್ತನೆ ಮಾಡ್ತಾ ಬಂದೀವಿ. ಪ್ರತಿಯೊಂದು ಸಪೋರ್ಟ್ ಇದೆ. ಬರೀ ನಗರ ಸಂಕೀರ್ತನೆ ಅನ್ನೋಕ್ಕಿಂತಲೂ ನಗರ ಸಂಕೀರ್ತನೆ ಶುರು ಆಗೋಕ್ಕಿಂತಲೂ ಮೊದಲು ಇಲ್ಲಿ ನಮ್ಮ ವೆಂಕಟೇಶ್ವರ ಚುನಾವಣೆ ಒಂದು ಶುರು ಆಗ್ತಾವ. ಪ್ರತಿಯೊಂದು ಕಾರ್ಯಕ್ರಮಗಳು ಉಪನ್ಯಾಸದ ಅತ್ಯಂತ ಹೈಲೈಟ್ ಆಗಿದೆ. ಮತ್ತು ಹೆಚ್ಚು ಪ್ರಸಿದ್ಧಿ ಪಡೆದಾದ್ರೆ SP ಕೊಡೇನೆ ಕೊಡಲಿಲ್ಲ ಆ ಪರಿದಲ್ಲಿ ಗಣಪತಿ ಹಾಕಿ ಕುಡಿಸಿದ್ರು. ನಾನು ನಮ್ಮ APC ಕುಡಿಸಿದ್ರು ಇವರು ಅವತ್ತಿನ ಶುರು ಆಗ್ತಾರೆ. ಅಲ್ಲಿಂದ ಅವರ ವಿಶೇಷವಾಗಿ ಸಂಪರ್ಕ ಬಂದೆ ಅಲ್ಲಿವರೆಗೂ ನಮ್ಮ ಜೊತೆಗೆ ಇದ್ರು. ತಮ್ಮ ವೃತ್ತಿ ಪೇಪರ್ ವೃತ್ತಿ ಅದು ಬೇರೆ. ಹೊರಗಡೆ ಇದ್ದಾಗ ಬೇರೆ ಇರ್ತಾರೆ. ಇಲ್ಲ ಶಾಂತಿ ಒಬ್ಬರು ಬೇರೆ ಇಂಟ್ರೆಸ್ಟ್ ಮಾಡೋದು ಬಂದವರು ಕೂತಿರ್ಲಿಕ್ಕಿಲ್ಲ. ಯಾಕಂದ್ರೆ ಯಾವಾಗ ರಾಜಕೀಯವಾಗಿ ಅವರು ಆ ಜನ ಅವರಿಗೆ ಇರಬೇಕಾಗ್ತದೆ. ಅನಿವಾರ್ಯವಾಗಿರ್ತಕ್ಕಂಥ ಲೌಕಿಕವಾದ ವೃತ್ತಿಯಲ್ಲಿರ್ತಾರೆ. ಅದು ಧಾರ್ಮಿಕವಾದ ಯಾವ ಪ್ರವೃತ್ತಿ ಬಿಟ್ಟಿಲ್ಲ. ಮೊದಲಲ್ಲೇ ಇದ್ದಾರೆ ಅವರು ರಾಯರವರು ದೂರ ಬೆಳೆಸಿಲ್ಲ ಹತ್ತಿರ ಇಟ್ಕೊಂಡಂತೆ ಎಲ್ಲರೂ ಕೂಡ ದರ್ಶನ ಮಾಡ್ಕೊಳ್ಳದೆ ಊಟ ಮಾಡೋಲ್ಲ. ಅವ್ರು ಬಿಟ್ಟರು ಅವ್ರ ಮನೆಯವರು ಬಿಡಲ್ಲ. ಹೋಗಿ ಬಂದರೆ ಊಟಕ್ಕೆ ಆಗ್ತಾರಲ್ಲ ಅಂತ ಅನ್ನುವಂತೆ ಆಗಿರ್ತದೆ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ SB ಜೋಶಿ, ಬೆಂಕಿ ಭೀಂಭಟ್ ಸೇರಿದಂತೆ ಸಂಕೀರ್ತನದಲ್ಲಿ ಮಹಿಳಾ ಭಜನಾ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು.
ಕಳೆದ 75 ದಿನಗಳಿಂದ ಕೇಂದ್ರ ಸರ್ಕಾರದ ಕರಾಳ ಕಾಯ್ದೆಗಳ ವಿರುದ್ಧ ದೇಶದ ರೈತರು ಹೋರಾಟದಲ್ಲಿ 214 ರೈತರು ಸಾವನ್ನಪ್ಪಿದ್ದು 4 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಸಭೆಯಲ್ಲಿ ಚಳವಳಿಗಾರರ ಅವಹೇಳನಕಾರಿಯಾಗಿ ಟೀಕೆ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಬಿಆರ್ ಪಾಟೀಲ್ ಕಿಡಿಕಾರಿದ್ದಾರೆ. ಕೃಷಿ ಕಾನೂನುಗಳನ್ನು ರೈತರೇ ತೀವ್ರವಾಗಿ ವಿರೋಧ ಮಾಡುತ್ತಿರುವಾಗ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದೆ. ಅಲ್ಲದೆ ರೈತರ ಹೋರಾಟಕ್ಕೆ ನರೇಂದ್ರ ಮೋದಿಯವರು ಅವಹೇಳನಕಾರಿ ಟೀಕೆ ಮಾಡಿದ್ದು ಕೂಡಲೇ ಅವರು ಕ್ಷಮೆ ಕೇಳಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಬಿಆರ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದರು. ನಿನ್ನೆ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಅಭಿಭಾಷಣದ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ಚಳವಳಿಗಾರರನ್ನು ಭಾಳ ಹಗುರವಾಗಿ ಪರಿಗಣಿಸಿ ಅವರ ಬಗ್ಗೆ ನಗುನಗುತ್ತಾ ಅವಹೇಳನಕಾರಿ ಅಪಮಾನವನ್ನು ಮಾಡಿ ಆಂದೋಲನ ಜೀವಿಗಳು, ಇವರು ಪರಾವಲಂಬಿಗಳು ಅನ್ನುವಂಥ ಟೀಕೆಯನ್ನು ಮಾಡಿದ್ದಾರೆ. ಇವರು ಕೂಡ ಕಾರ್ಪೊರೇಟ್ ಹೌಸ್ಗಳ ಪರಾವಲಂಬಿಗಳು, ಇವರು ಕೂಡ ಪ್ಯಾರಾಸೈಟ್ಸೇ. ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಪ್ರಧಾನಮಂತ್ರಿಗಳು 214 ಜನ ಈ ಚಳುವಳಿಯಲ್ಲಿ ಸತ್ತೋಗಿದ್ದಾರೆ. 24 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಅನಾಹುತ ನಡೆದರೂ ಕೂಡ ನೀವು ನಗನಗುತ್ತಾ ಪ್ರಧಾನಮಂತ್ರಿಗಳು ರೈತರ ಚಳುವಳಿಯನ್ನು ನೀವು ಹಗುರವಾಗಿ ಪರಿಗಣಿಸಿ ಟೀಕೆ ಮಾಡಿದ್ದಕ್ಕೆ ನಾವು ರೈತರು ಇವತ್ತು ನಿಮ್ಮನ್ನು ಬಿಡೋದಿಲ್ಲ. ನೀವು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೆ ಹೋಗಿದ್ದರೆ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತೇವೆ. ಮತ್ತು ಖರ್ಗೆ ಅವರಿಗೆ ನಿನ್ನೇನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ ಖರ್ಗೆ ಅವರಿಗೆ ನೀವು ಜೀವ ಬೆದರಿಕೆ ಹಾಕಿದ್ದೀರಿ. ಅದರ ಬಗ್ಗೆ ನಮ್ಮ ರಾಜ್ಯಸಭೆ ಸದಸ್ಯರಾದ ನಾಸಿರ್ ಹುಸೇನ್ ಅವರು ದೆಹಲಿಯ ಪೊಲೀಸ್ ಸ್ಟೇಷನ್ದಲ್ಲಿ, ಪಾರ್ಲಿಮೆಂಟರಿ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ದಲ್ಲಿ ಅವರು ನಿನ್ನೆ ಒಂದು ಫಿರ್ಯಾದಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಿಂದ ಕರೆ ಬಂದಿದೆ. ಮಧ್ಯಪ್ರದೇಶದಿಂದ ಖರ್ಗೆ ಅವರಿಗೆ ಕೊಲೆ ಬೆದರಿಕೆ ಕರೆ ಬಂದಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ನಾವು ಇದಕ್ಕೆ ತಕ್ಕ ಉತ್ತರವನ್ನು ಜನ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಭೀಮಾಶಂಕರ್ ಮಾಡ್ಯಾಳ್, ಮಹೇಶ್ ಎಸ್ಬಿ, ಉಮಾಪತಿ ಪಾಟೀಲ್ ಉಪಸ್ಥಿತರಿದ್ದರು. ಅನ್ನದಾತ ಬೆವರು ಸುರಿಸಿದ್ರೆ ಮಾತ್ರ ಎಲ್ಲರ ಹೊಟ್ಟೆ ತುಂಬುತ್ತೆ. ಆದರೆ ಆತ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದಿದ್ದಾಗ ಆತನಿಗಾಗುವ ಅನ್ಯಾಯ ಮಾತ್ರ ಆತನೇ ಸಹಿಸಿಕೋಬೇಕಾಗಿದೆ. ಹೌದು, ಇಲ್ಲೊಬ್ಬ ರೈತ ಜಮೀನಿನಲ್ಲಿ ಹಗಲಿರುಳು ಒಂದು ಮಾಡಿ ಲಕ್ಷಾಂತರ ಹಣ ಸುರಿದು ಟೊಮೆಟೊ ಬೆಳೆದಿದ್ದಾನೆ. ಆದರೆ ಆತ ಬೆಳೆದ ಟೊಮೆಟೊಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ದೊರೆಯದ ಕಾರಣ ಆತ ಮಾಡಿದ್ದಾದ್ರೂ ಏನೋ ಇಷ್ಟೋರಿ ನೋಡಿ. 1 ಎಕರೆ ಭೂಮಿಯಲ್ಲಿ ಸೊಗಸಾದ ಥೇಟ್ ಕಾಶ್ಮೀರ್ ಆಪಲ್ ಹಾಗೆ ಕಾಣುವ ಟೊಮೆಟೊ ನೋಡಿದ್ರೆ ಇದರ ಇಳುವರಿಗೆ ರೈತನ ಹಿಂದಿರುವ ಶ್ರಮ ನಿಜಕ್ಕೂ ಶ್ಲಾಘನೀಯವಾಗಿದೆ. ಅಂದಹಾಗೆ ಇದು ಕಲಬುರಗಿಯ ನಿಂಬಾಳ ಗ್ರಾಮದ ರೈತ ಸುನಿಲ್ ಕುಮಾರ್ ಹೊಲದಲ್ಲಿ ಬೆಳೆದಿರೋ ಟೊಮೆಟೊ. ನೋಡ್ತಾ ಇದ್ರೆ ನಮಗೆ ಇಷ್ಟು ಖುಷಿ ಆಗುತ್ತೆ, ಇನ್ನು ರೈತನಿಗೆ ಇನ್ನೆಷ್ಟು ಖುಷಿ ಆಗ್ಬೋದು ಅಂತ ನಿಮಗೆ ಅನಿಸ್ಬೋದಲ್ಲ. ವಿಪರ್ಯಾಸ ಅಂದ್ರೆ ರೈತ ಬೆಳೆದ ಬೆಳೆ ಬಂಪರ್ ಬಂದರೂ ರೇಟ್ ಮಾತ್ರ ಕೇವಲ 400 ರೂಪಾಯಿಯಂತೆ ಖರೀದಿಸಿದ್ದಾರಂತೆ ಏಜೆಂಟರು. ಹೀಗಾಗಿ ಮಾರುಕಟ್ಟೆಗೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲು ಬದಲು ಜಾನುವಾರುಗಳಿಗೆ ಟೊಮೆಟೊ ಹಾಕಲಾಗುತ್ತಿದೆ ಅಂತಾರೆ ರೈತ ಸುನಿಲ್. ನಾವು 1 ಎಕರೆ ಟೊಮೆಟೊ ಮಾಡಿದ್ವಿ ಸರ್. ಟೊಮೆಟೊ ಸರಿಯಾಗಿ ಬಂದ ಸರ್. ಎಲ್ಲ ರೀ ಮುಂದೆ ಇಲ್ಲಿ ಟೊಮೆಟೊ ಸರಿಯಾಗಿ ಬಂದರೆ 1.5 ಲಾಖ ರೂಪಾಯಿ ಖರ್ಚು ಮಾಡೀನಿ. ಪೂರ ಇದು ಬಂಬು ತಾರೆಲ್ಲ ಹಿಡಿದು ಖರ್ಚು ಮಾಡೀನಿ. ಇದು ಈಗ ರೇಟ್ ಮಾರ್ಕೆಟ್ದಾಗ ರೇಟ್ ಇಲ್ಲ. ರೇಟ್ ಇಲ್ದ ಸಲುವಾಗಿ ರೈತರು ಭಾಳ ಪರೇಶಾನ್ ಅಲ್ಲತ್ತದ ಸರ್ ಎಲ್ಲ ರೀ. ಹಿಂಗಾಗಿ ರೇಟ 2 ರೂಪಾಯಿ ಕಿಲೋ ಮಾರೋದು ರೀ ಟೊಮೆಟೊ. 2 ರೂಪಾಯಿ ಹಿಡ್ಕೊಂಡು 3 ರೂಪಾಯಿ ಕಿಲೋ ತನಕ ಮಾರೋದು ರೀ. 1.5 ಲಾಖ ರೂಪಾಯಿ ಖರ್ಚಾದಾಗ ನಮ್ಮ ರೈತರು ನಾವಲ್ಲ ಪೈಲನೇ ಈಗ ಇದು ಹೈರಾಣದಾಗ ಹೊಂಟಿದ್ದಾರೆ ಸರ್. ಎಲ್ಲ ರೀ ಪರೇಶಾನ್ದಾಗ ಹೊಂಟಿದ್ದೆವು. ಹೀಗಾಗಿ ನಮ್ಮದು ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆ ಅಂತೇಳಿ ಆಗಲಿ ಒಂದು ಏನೇ ಆಗಲಿ ತಮಗೆ ದೊರಕಿಸ್ಕೊಟ್ರೆ ಅಂದ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಎಲ್ಲ ರೀ ಇದ್ರ ಸಲುವಾಗಿ ನಾವು ಅವ್ರಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೋಬೇಕು ರೀ. ಇದಕ್ಕೆ ಬಿಟ್ಟು ನಾವು ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಚಲೋ ತಂದಿದ್ದೀವಿ ಸರ್. ಹಿಂಗಾಗಿ ಇದು ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಮಾಡಿದ್ದೇವೆ ರೀ. ರೇಟ್ ಇಲ್ಲ ಬಿಟ್ಟಾಗ ನಮ್ಗೆ ನಾರಾಜ್ ಅಲ್ಲದ ರೀ. ನಮ್ಮದು ಹಳ್ಳಿ ಕಡೆಯಿಂದ ತಾಲೂಕು ಮಟ್ಟ ಕಡೆಯಿಂದ ಎಲ್ಲ ಮಂದಿ ಗುಳಿ ಹೊಲಗೂ ಚಾಲು ಮಾಡ್ರಿ ಸರ್. ಯಾವಾಗ ಭೀ ಕಾಯಿಪಲ್ಯಾಗ ರೇಟ್ ಇಲ್ಲ ರೀ ಯಾವಾಗ ಭೀ. ಹೀಗಾಗಿ ಎಲ್ಲ ಮಂದಿ ಬಾಳೆಗಿಡ ತೊಗೋರಿ, ಬಾಳೆಗಿಡ ರೇಟ್ ಇಲ್ಲ, ಯಾವುದಕ್ಕೆ ಭೀ ರೇಟ್ ಇಲ್ಲ ರೀ. ಮಾಲ ಅಲ್ಲಿ ಆ ಕಡೆ ಹೋಗಾರ ಸರ್. ಹೀಗಾಗಿ ಭಾಳ ಪರೇಶಾನಿ ಆಗ್ಯದ ರೀ. ಹೀಗಾಗಿ ನಾವು ಅಷ್ಟೇ ವಿನಂತಿ ಮಾಡ್ಕೊಳ್ಳಿ ಸರ್.
ಒಂದೇ ಎಕರೆ ಭೂಮಿಯಲ್ಲಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಟೊಮೆಟೊ ಬೇಸಾಯ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಟೊಮೆಟೊ ಏನೋ ಬಂತು. ಆದರೆ ಕೆಜಿಗೆ 40 ರೂಪಾಯಿ ಮಾರಾಟವಾಗ್ತಿದ್ದ ಟೊಮೆಟೊ ಪಾತಾಳಕ್ಕೆ ಕುಸಿದ ಪರಿಣಾಮ ಬೆಳೆ ಬೆಳೆದ ರೈತ ಕಂಗಾಲಾಗಿದ್ದಾನೆ. ಕೃಷಿಯನ್ನೇ ನಂಬಿಕೊಂಡಿರುವ ನಮಗೆ ಈ ರೀತಿ ಬೆಲೆ ಸಿಗದಿದ್ರೆ ನಮ್ಮ ಕತೆ ಏನು ಅನ್ನೋದು ಆತನ ಅಳಲು. ಇವತ್ತು ಟೊಮೆಟೊನ ಬೆಳೆದಿದ್ದಾರಲ್ಲ, ಅದಕ್ಕೆ ಬೆಲೆ ಸಿಗದೆ ಕಂಗಾಲಾಗ್ಯಾರ ಅವರು. ಮಾರ್ಕೆಟ್ಗೆ ತೊಗೊಂಡು ಹೋದ್ರೆ ಅವ್ರಿಗೆ 2 ರೂಪಾಯಿ 3 ರೂಪಾಯಿ ಕೆಜಿ ಹಂಗೆ ಮಾರಾಟ ಆಗತ್ತೆ. ಇವತ್ತು ಏನೇ ಇರಲಿ ಬೆಳೆದಿಗತ್ತರ ಬೆಳೆದು ಇವತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ನೂ ಅವ್ರಿಗೆ ಸಿಗ್ಲಾರ್ದಂಗೆ ಆಗ್ಯಾವ. ಅದಕ್ಕೆ ಅವು ಟ್ರಾನ್ಸ್ಪೋರ್ಟ್ ಖರ್ಚಲ್ಲಿ ಕೊಡೋದಪ್ಪ ಅಂತೇಳಿ ಅವರು ಏನು ಮಾಡತ್ತಾರೆ, ಇವತ್ತು ದನಗಳಿಗೆ ಎಲ್ಲ ಹಾಕಿ ಇದು ಮಾಡ್ಲತ್ತಾರ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗ್ಯದ. ಅಷ್ಟು ಬಜೆಟ್ ಮಂಡನೆ ಮಾಡ್ತದ, ಇಷ್ಟದ ಅಷ್ಟು ರೈತರಿಗೆ ಅಂತೇಳಿ ಹೇಳ್ತದ, ಆದರೆ ಇಲ್ಲಿ ರೈತರಿಗೆ ಬಂದು ಮುಟ್ಟಲಾಗ್ಯದ. ಅದ್ರ ಬಗ್ಗೆ ಸರ್ಕಾರ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಮಾಡಿ ರೈತರಿಗೆ ಬಂದು ತಲುಪಪ್ಲೆ ಮಾಡಬೇಕಾಗ್ಯದ. ಅವರು ಇದಕ್ಕೆ MSP ದರದಲ್ಲಿ ಬೆಂಬಲ ಬೆಲೆ ಸಿಗಬೇಕೆಲ್ಲ ತರಕಾರಿ ಹಣ್ಣುಗಳಿಗೆ, ಆ ಥರ ಮಾಡಬೇಕಾಗ್ಯದ. ಆದರೆ ಸರ್ಕಾರ ಯಾಕೋ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಲಾಗ್ಯದ. ಹಿಂಗೆ ಆದ್ರೆ ರೈತರು ಎಲ್ಲರೂ ಇವತ್ತು ಊರು ಬಿಟ್ಟು ಹೊಲ ಗದ್ದೆ ಎಲ್ಲ ಬಿಟ್ಟು ಮುಂಬೈ ಪುಣೆ ಎಲ್ಲ ಕೂಲಿ ಮಾಡ್ಕೊಂತ ಹೋಗ್ಬೇಕಾಗ್ತದೆ, ಕೆಲಸ ಹುಡ್ಕೊತ ಹೋಗ್ಬೇಕಾಗ್ತದೆ. ಇಷ್ಟು ದಿನ ಪ್ರತಿ ವರ್ಷ ರೈತ ತಾನು ಬೆಳೆದ ಬೆಳೆಗೆ ಕೈತುಂಬ ಸಂಪಾದನೆ ಕಾಣದೆ ಹೀಗೆ ನಿರಾಸೆಯಿಂದ ಬೇಕಾಬಿಟ್ಟಿಯಾಗಿ ಮಾರಾಟವಾಗುವ ಬೆಳೆಯನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ರೈತನ ಬೆಳೆಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡಬೇಕಾಗಿರುವುದು ಸರ್ಕಾರದ ಮೇಲಿದೆ ಎಂದರು. ಕಲಬುರಗಿ ನಗರಕ್ಕೆ ಆಗಮಿಸಿದ್ದ ಬೆಂಗಳೂರಿನ ಕೊಳದ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಾಂತವೀರ ಸ್ವಾಮೀಜಿಯವರು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಿರ್ಮಾಣವಾಗುತ್ತಿರುವ ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿ ವಸತಿ ನಿಲಯದ ಕಾಮಗಾರಿಯನ್ನು ವೀಕ್ಷಿಸಿದರು. ಜಗತ್ತಿಗೆ ಮಾನವ ಧರ್ಮ ಒಂದೇ ಎಂದು ಹೇಳಿದ್ದು ವೀರಶೈವ ಲಿಂಗಾಯತ ಧರ್ಮ. ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಅವಶ್ಯಕವಾಗಿರುವ ವಿದ್ಯಾರ್ಥಿನಿ ನಿಲಯ ನಿರ್ಮಿಸುತ್ತಿರುವ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಶರಣ್ ಕುಮಾರ್ ಮೋದಿಯವರ ಹಾಗೂ ಅವರಿಗೆ ಸದಾ ಬೆಂಬಲಿಸುತ್ತಿರುವ ಈ ಭಾಗದ ವೀರಶೈವ ಲಿಂಗಾಯತ ಹಾಲಿ ಹಾಗೂ ಮಾಜಿ ಶಾಸಕರನ್ನು ನಗರದ ಗಣ್ಯರು ಮಹಾಸಭಾದ ಎಲ್ಲಾ ಸದಸ್ಯರಿಗೆ ಸ್ವಾಮೀಜಿಯವರು ಶುಭ ಹಾರೈಸಿದರು. ಕಟ್ಟಡ ನಿರ್ಮಾಣಕ್ಕಾಗಿ ತಮ್ಮ ಮಠದ ವತಿಯಿಂದ 50,000 ರೂಪಾಯಿಗಳ ದೇಣಿಗೆ ನೀಡುವುದಾಗಿ ತಿಳಿಸಿದರು. ನಿಜವಾಗಿ ಕೂಡ ಗುಲ್ಬರ್ಗದಲ್ಲಿ ನಮ್ಮ ಶರಣ್ ಕುಮಾರ್ ಮೋದಿಯವರು ಅವರ ಎಲ್ಲ ಸಹಪಾಠಿಗಳು ನಿಜವಾಗಿ ಕೂಡ ನಾನು ಹೇಳ್ತೀನಿ, ಯಾವ ರೀತಿ ಬಸವಣ್ಣನವರಿಗೆ ಸಾಥ್ ಕೊಟ್ಟರು ಅನುಭವ ಮಂಟಪದಲ್ಲಿ ಎಲ್ಲರೂ ಆ ರೀತಿಯಾಗಿ ಇದು ಒಂದು ಚಿಕ್ಕ ವಿದ್ಯಾರ್ಥಿ ನಿಲಯ ಇರ್ಬೋದು, ಆದರೆ ಇಲ್ಲಿ ಅದ್ಭುತವಾದಂಥ ಅನುಭವ ಮಂಟಪದ ಸಾರ ಇಲ್ಲಿ ಬೆಳಕುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಮೋದಿಯವರ ಒಂದು ಸಾರಥ್ಯದಲ್ಲಿ ಇನ್ನು ಅದ್ಭುತವಾದಂಥ ಕೆಲಸ ಆಗುತ್ತೆ. ಕೇವಲ ಗುಲ್ಬರ್ಗಕ್ಕೆ ಮೀಸಲಲ್ಲ, ಇವರ ಸೇವೆ, ಇವರ ಸಹಪಾಠಿಗಳ ಸೇವೆ ಇಡೀ ಕರ್ನಾಟಕ ರಾಜಧಾನಿಯಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಒಂದು ಕೇಂದ್ರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವರಿಗೆ. ಅಲ್ಲಿ ಕಲಬುರಗದಿಂದ ಬಂದು ಜನ ಏನು ಮಾಡಿದ್ರು ರಾಜಧಾನಿಗೆ ಅನ್ನೋದು ಆಗುತ್ತೆ. ಇದು ಇನ್ನು ಒಂದು ವರ್ಷದೊಳಗಾಗಿ ಪೂರ್ಣಗೊಳ್ಳುತ್ತೆ. ಇದಕ್ಕೆ ನಮ್ಮ ಸಂಸ್ಥಾನದ ವತಿಯಿಂದಲೂ ಕೂಡ ಇವರಿಗೆ ನಿಜವಾಗಿ ಕೂಡ ಒಂದು ಅಲ್ಪ ಕಾಣಿಕೆ ಅಲ್ಲ, ಕಾಣಿಕೆ ಅಂತ ಅಲ್ಲ, ಅದು 50,000 ರೂಳು 50,000 ಕೋಟಿ ಇದ್ದಾಗೆ ಅಷ್ಟು ಬೆಳೆಯುತ್ತೆ ಅಂತ ಹೇಳಲಿಕ್ಕೆ ನಾವು ನಮ್ಮ ಮಠದಿಂದ ಅಷ್ಟನ್ನು ನಾವು ಅನುಗ್ರಹ ಮಾಡ್ತೀವಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸಿದ್ದೂಗೌಡ ಪಾಟೀಲ್, ಕಾರ್ಯದರ್ಶಿ ಶೀಲಾ ಮುತ್ತಿನ್, ಖಜಾಂಚಿ ಚನ್ನಪ್ಪ ದಿಗ್ಗಾವಿ, ಡಾಕ್ಟರ್ ಶಂಭು ಪಾಟೀಲ್, ಸೋಮಶೇಖರ್ ಹಿರೇಮಠ್, ಭೀಮಾಶಂಕರ್ ಮಿಟೇಕರ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನುದಾನಿತ ಖಾಸಗಿ ಶಾಲೆಗಳಿಗೆ ಅನುದಾನ ನೀಡುವಂತೆ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಸದಸ್ಯರಿಂದ ನಗರದಲ್ಲಿ ಭಿಕ್ಷೆ ಬೇಡುವ ಮೂಲಕ ಬೃಹತ್ ಪ್ರತಿಭಟನೆ. ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಚುನಾವಣೆ ಹಿನ್ನೆಲೆ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಿಂದ ನಾಮಪತ್ರ ಸಲ್ಲಿಕೆ. ಹಂದಿ ಮಾಲೀಕರು ಕೂಡಲೇ ಹಂದಿಗಳನ್ನು ನಗರದಿಂದ ಸ್ಥಳಾಂತರಿಸಬೇಕು, ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಎಚ್ಚರಿಕೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.